ನನ್ ಬಟ್ಟೆ ಅಲ್ಲೇ ಇದೆ, ಅಲ್ಲೇ ಇದೆ. ಅಯ್ಯೋ, ಆ ಬಟ್ಟೆ ಹಾಕೊಂಡು ಹೋಗ್ತೀರಾ? ತುಂಬಾ ಸೈವಾಗಿರುತ್ತೆ. ಏನದ್ ಕೆಟ್ಟ ಅಭ್ಯಾಸ? ಯಾವಾಗ ನೋಡಿದ್ರು ಉಗುರು ಕಚ್ತಾ ಇರೋದು? ಅಭ್ಯಾಸ ಬಲ ಅತಿಗೆ. ನಿಮ್ಗೊಂದು ವಿಷಯ ಗೊತ್ತಾ? ಬುದ್ಧಿಶಾಲಿಗಳು ಯಾವಾಗ್ಲೂ ಉಗುರು ಕಡಿತಾನೆ ಇರ್ತಾರೆ. ಬುದ್ಧಿಶಾಲಿಗಳು ಕಡಿತಾರ ಸರಿ, ನೀವ್ ಯಾಕೆ ಕಡಿತಾ ಇರ್ತೀರಾ? ಕಚ್ಬಿಟ್ರಿ. ಇರಿ, ಈಗ ಬರ್ತೀನಿ. ಕಾಲ್ ಮಾಡಿಸಿ. ಯಾಕತ್ಗೆ? ಕಾಲ್ ಮಾಡಿಸಿ. ಕೈ ಕೊಡಿ, ಕೈ ಕೊಡಿ. ಅತ್ಗೆ ಏನಕ್ಕಿದೆಲ್ಲ? ಇನ್ಮೇಲೆ ಯಾವತ್ತೂ ಉಗ್ರು ಕಡಿಬಾರ್ದು, ಅರ್ಥ ಆಯ್ತಾ? ಆ ಕೈ. ಬನ್ನಿ ಸಾಹೇಬ್ರೆ, ಯಾಕೆ ಲೇಟು? ಯಾವಾಗ ನೋಡಿದ್ರು ಉಗುರು ಕಡಿತಾ ಇರ್ತಾರೆ. ಇನ್ಮೇಲೆ ಉಗುರು ಕಡಿಬಾರ್ದು ಅಂತ ನೇಲ್ ಪಾಲಿಶ್ ಹಚ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ನಾನು ಇವ್ರಿಗೆ ಎಷ್ಟೋ ಸಲ ಹೇಳಿದ್ದೀನಿ ಉಗುರು ಕಡಿಬೇಡ ಅಂತ. ನನ್ ಮಾತೆ ಕೇಳೋದಿಲ್ಲ. ಈಗ ನೀನ್ ಬಂದಾಯ್ತಲ್ಲ, ಇನ್ಮೇಲೆ ಸರಿ ಹೋಗ್ತಾನೆ. ಈಗೇನ್ ಮಾಡ್ತೀರಾ? ಮತ್ತೆ ಕಡಿತೀನಿ. ನಾನ್ ಮತ್ತೆ ಮತ್ತೆ ಹಚ್ತಾನೆ ಇರ್ತೀನಿ. ಓಕೆ? ಅಣ್ಣ, ಏನಪ್ಪ ನಿಮ್ಮಿಬ್ಬರದು ಸೂಪರ್ ಜೋಡಿ. ಏನಣ್ಣ ಅದು ಎಷ್ಟು ಬೇಗ ಹೆಂಡತಿಗೆ ಇದೇನ್ ಹಣೆ ಬರಹ ಗುರುವೆ. ಮೊನ್ನೆ ಉಳಿದ ಅಳ್ಸಲ್ನ ಬಂದ್ ಗಿರಾಕಿಗಳಿಗೆ ತಿನ್ನಿಸ್ದ, ನೆನ್ನೆ ಉಳಿದ ಅಳ್ಸಲ್ನ ನಮಗ್ ತಿನ್ನಿಸ್ತಾ ಇದ್ದಾನೆ. ಸ್ವಾಮಿ, ದೇವ್ರೆ, ಧರ್ಮಪ್ರಭುವೇ. ಏನಂತೆ? ಧರ್ಮಪ್ರಭು ಅಂತಂದೆ ಮಹಾಸ್ವಾಮಿ. ನನ್ನ ನೀನು ಹಾಕರ್ದಿಯಾ? ನಿಮ್ಮನ್ನೇ ಧರ್ಮಪ್ರಭುವೇ. ಸ್ವಾಮಿಗಳು ಯಾವ್ದೋ ದೂರದ ಊರಿಂದ ಬಂದಾಗಿದೆ. ಹೌದು, ತಿಂದು 2 ದಿನ ಆಯ್ತು. ಏನಾರ ದಾನ ಮಾಡಿ ಅನ್ನದಾನದ ಪುಣ್ಯ ಕಟ್ಕೊಳ್ಳಿ ಮಹಾಸ್ವಾಮಿ. ಸ್ವಾಮೀಜಿಗೆ 2 ಇಡ್ಲಿ ಕಟ್ಟು. ಕಲಿಯುಗ ಕರ್ಣನೆ, ದಾನ ಚಿಂತಾಮಣಿಯೇ. ನಿಮ್ಮಂತವ್ರು ಇರೋದ್ರಿಂದಲೇ ಮಳೆ ಬೆಳೆ ಆಗ್ತಿರೋದು. ನಿಮ್ಮಂತವ್ರು 100 ವರ್ಷ ಕಾಲ ಬದುಕ್ಬೇಕು ಸ್ವಾಮಿ. ಸ್ವಾಮೀಜಿಗೆ ಮಸಾಲೆ ದೋಸೆ 1 ತೂತೂರ ಸೇರ್ಸ್ ಕಟ್ಟು. ಸ್ವಾಮಿ, ಇದೇ ರೀತಿ ನೀವು ನಗನಗ್ತಾ 100 ವರ್ಷಗಳ ಕಾಲ ಬಾಡಿ ಸ್ವಾಮಿ. ಪೊಂಗಲ್ಲು ಗಟ್ಟಿ ಚಟ್ನಿ ಸೇರ್ಸ್ ಕಟ್ಟು. ಸ್ವಾಮೀಜಿಗಳು ಇನ್ನು ಹೊರಡಬಹುದು. ಸ್ವಾಮಿ, ನೀವ್ ಹೇಳಿದ ವಡೆ, ಇಡ್ಲಿ, ಗಟ್ಟಿ ಚಟ್ನಿ, ಪೊಂಗಲ್ಲು, ಮಸಾಲೆ ದೋಸೆ ಯಾವುದು ಬಂದಿಲ್ಲ ಧರ್ಮಪ್ರಭುವೇ. ಯಾವುದು ಬರೋಲ್ಲ ಸ್ವಾಮಿ. ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು ಅಂದೆ? ನೀನು ನನ್ನ ಮನಸ್ಸು ಸಂತೋಷ ಪಡಿಸೋದಕ್ಕೆ ಅನ್ನದಾನ ಪ್ರಭುವೇ, ದಾನ ಚಿಂತಾಮಣಿಯೇ, ಕಲಿಯುಗ ಕರ್ಣನೇ ಅಂತ ಹೇಳಿ ಹೊಗಳದೆ. ಅದಕ್ಕೆ ನಾನು ಇಡ್ಲಿ, ವಡೆ, ಮಸಾಲೆ ದೋಸೆ, ಪೊಂಗಲ್, ಗಟ್ಟಿ ಚಟ್ನಿ ಅಂತ ಹೇಳಿ ನಿನ್ನ ಮನಸ್ಸು ಸಂತೋಷ ಪಡಿಸ್ದೆ. ಅದಕ್ಕೂ ಇದಕ್ಕೂ ಸರ್ ಹೋಯ್ತು. ತೊಳಗು ಆಚೆ. ಸ್ವಾಮಿ, ಅಯ್ಯೋ, ಹೊಟ್ಟೆ ಬೇರೆ ಹಸಿತಾ ಇದೆ, ವಾಸನೆ ಬೇರೆ ಇಡೀ ಊರ್ಗೆ ಹಬ್ಬ ಆಗಿದೆ. ಇವತ್ತು ಹೊಟ್ಟೆ ತುಂಬಾ ಬಾರಿಸ್ಬಿಡೋದಕ್ಕೆ ತಾನೆ ಬೆಳಿಗ್ಗೆಯಿಂದ 1 ತೊಟ್ಟು ನೀರು ಕುಡಿದು ಕಾಯ್ತಾ ಇರೋದು. ಚೆನ್ನಾಗಿ ವ್ಯಾಯಾಮ ಬೇರೆ ಮಾಡ್ತಿದ್ಯಾ? ಡಬಲ್ ಟು ದಂಡಲ್ ಅರ್ಜೆಂಟ್ ಆಗಿ ಹೋಗ್ತಾ ಇದೀನಿ. ಏನೋ ಬಾಯಣ್ಣ ಇಲ್ಲಿ. ಅಯ್ಯ ಪಾಪ ನಮ್ ಜೊತೆ ಅವನು ಊಟ ಮಾಡ್ಕೊಂಡು ಹೋಗ್ಲಿ. ಮಾಡ್ಲಿ. ಏನನ್ನ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ, ಎಲ್ಲೋಗಿದ್ದೆ? ಇದನ್ ಕೇಳಕ್ಕೆ ನನ್ನನ್ನ ಅಲ್ಲಿಂದ ಕರ್ದ್ಯಾ? ನಾನು ಎಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೆ ಗೊತ್ತಾ? ಏನಂತ ಅರ್ಜೆಂಟ್ ಕೆಲಸ ಸಾಹೇಬ್ರದು? ನನ್ನನ್ನೇನು ಬೇರೆಯವ್ರ ತರ ಅಂತ ತಿಳ್ಕೊಂಡಿದ್ಯಾ? ಕೆಲ್ಸ ಇಲ್ದೆ ಜಗಲಿ ಮೇಲೆ ಕುತ್ಕೊಂಡು ಅಲ್ಟೆ ಹೊಡಿ. ಅದಕ್ಕೆ ಇದ್ ನಮಗ್ ಬೇಕಾಗಿತ್ತ? ಕರೆದು ಟೆಂಟ್ನಲ್ಲಿ ಟೈಟಾನಿಕ್ ಇಂಗ್ಲಿಷ್ ಪಿಕ್ಚರ್ ಹಾಕಿದ್ದಾರೆ, ಅದು ನೋಡ್ಬೇಕು ಅಂತ ಹೋಗ್ತಾ ಇದ್ರೆ ನನ್ನನ್ನ ಕರೆದು ಟೈಮ್ ನಲ್ಲಿ ಮಾಡ್ಬಿಟ್ರಲ್ಲ. ಒಳ್ಳೆ ಟೈಟಾನಿಕ್ ಪಿಕ್ಚರ್ ನೋಡಿದ್ದೀರಾ? ಅಯ್ಯ, ನೋಡ್ಬೇಕು ಕಣ್ರಣ್ಣ. ಸುಮ್ನೆ ಯಾವಾಗ ನೋಡಿದ್ರು ಯಾವ್ದಾವ್ದೋ ಪಿಕ್ಚರ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಂತರ ಇಂಗ್ಲಿಷ್ ಪಿಕ್ಚರ್ ನೋಡ್ಕೊಂಡು ಜನರೇಟರ್ ನಾಲೆಜ್ ಇಂಪ್ರೂವ್ ಮಾಡ್ಕೋಬೇಕು ಕಣ್ರ. ದಯವಿಟ್ಟು ಕ್ಷಮಿಸ್ಬಿಡೋಣ. ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ. ದಯಮಾಡ್ಸ. ಹಂಗಾರ ಬರ್ಲ. ಇವತ್ತು ನಮ್ಮ ಮನೇಲಿ ಅಡಿಗೆ ಸೂಪರ್ ರುಚಿ ನೋಡ್ಕೊಂಡ್ ಬಂದೆ. ಚಿಕನ್ ಫ್ರೈ, ಮಟನ್ ಫ್ರೈ, ಫಿಶ್ ಫ್ರೈ,
ಮಟನ್ ಬಿರಿಯಾನಿ ಜೊತೆಗೆ ಮೊಟ್ಟೆ ಮಸಾಲ ಎಕ್ಸ್ಟ್ರಾರ್ಡಿನರಿ ಫ್ಯಾಂಟಾಸ್ಟಿಕ್. ಕರಿ ಮೆಣಸು ಹಾಕಿದಾರೆ ತಾವೇನೋ ಇಂಗ್ಲಿಷ್ ಪಿಕ್ಚರ್ ನೋಡ್ಬೇಕು ಅಂತ ಇದ್ರಿ, ಹೊರಡಿ. ಅಯ್ಯ ಏನಣ್ಣ, ಕೆಲವರು ಧೈರ್ಯ ಇಲ್ದೆ ಬೇರೆ ಭಾಷೆ ಪಿಕ್ಚರ್ ನ ಕದ್ದು ಕನ್ನಡ ಪಿಕ್ಚರ್ ಮಾಡ್ತಾವ್ರೆ. ಆದ್ರೆ ಇವರು ಧೈರ್ಯವಾಗಿ ಕನ್ನಡ ಪಿಕ್ಚರ್ ನ ಕದ್ದು ಟೈಟಾನಿಕ್ ಮಾಡ್ಬಿಟ್ಟವ್ರೆ. ತಾವು ಸ್ವಲ್ಪ ಜನರಲ್ ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರಿ. ಹೋಗೋಣ. ಕೆಲವ್ನ ನೋಡಿ ಇಂಪ್ರೂವ್ ಮಾಡ್ಕೋಬಹುದು, ಕೆಲವ್ನ ಮಾಡಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬಹುದು. ಊಟ ರೆಡಿ. ಆಯ್ತಿಗೆ ನಡಿಯೋಣ. ಬರಪ್ಪ, ಊಟ ಆಗ್ತದೆ. ಕಾಲ್ ತುಳಿತಾನೆ. ಅತ್ತಿಗೆ, ನಿಮ್ ಮದ್ವೆಲ್ಲಿ ನಾನೇ ತುಂಬಾ ಓಡಾಡಿದ್ದು. ಇನ್ನೊಂದು ತೊಡೆ ಪೀಸ್ ಹಾಕಿ. ಅಯ್ಯೋ, ಅತ್ಗೆ ಅಂತ ಕೇಳಕ್ ಎಷ್ಟು ಹಿತವಾಗಿದೆ. ಇನ್ನೊಂದ್ ತಿನ್ನಿ. ಅತ್ತೆ ಮಾಡಿದ್ದರಿಗೆ ಸೂಪರು. ಏನಮ್ಮ ನನ್ನ ತಮ್ಮನಿಗೇನು ಬಡಿಸ್ತಾನೆ ಇಲ್ಲ, ಪಾಪ ಹಸುಕೊಂಡಿದ್ದಾನೆ. ಕೋಳಿ ಅಂದ್ರೆ ಅವನು ಪಂಚಪ್ರಾಣ. ಅಯ್ಯಯ್ಯೋ, ಇವ್ರು ನಿಮ್ ತಮ್ಮನ? ನನಗ್ ಗೊತ್ತೇ ಆಗ್ಲಿಲ್ಲ ರೀ. ಮತ್ತಿನ್ನೇನ್ರಿ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾವತ್ತಾದ್ರೂ ಒಂದಿನ ನನ್ ಮುಖ ನೋಡ್ ಮಾತಾಡಿದಾರಾ? ಇಲ್ಲ. ಹಾಗ್ ಮಾತಾಡಿದ್ರೆ ತಾನೇ ನನ್ಗೂ ಗೊತ್ತಾಗೋದು ಇವ್ರು ನನ್ ಮೈದ ಅಂತ. ಅವನು ಯಾವಾಗ್ಲೂ ಹಾಗೇನೆ, ಸ್ವಲ್ಪ ನಾಚಿಕೆ ಸ್ವಭಾವ. ಯಾಕ್ರಿ ನಾಚಿಕೆ? ಅತ್ಗೆ ಅಂತ ತಿಳಿದ್ರೆ ಅತ್ಗೆನೆ. ಅದೇ ನಿಮ್ಮಲ್ಲಿ ನಾನು ಅರ್ಧ ಅಂತ ಭಾವಿಸ್ ನೋಡ್ಲಿ, ಆಗ ಯಾವ ವ್ಯತ್ಯಾಸನೂ ಕಂಡ್ಬರೋದಿಲ್ಲ. ಅದಕ್ಕೆ ನನಗೂ ಬಚ್ಚಿಯತ್ತೆ. ದೇವರು ನಿಮ್ಗೆ ಚೆನ್ನಾಗಿತ್ತು. ನಿನ್ ತಮ್ಮನಿಗೆ ಎಂತೆಂಥವ್ರೋ ಹೆಣ್ ಕೊಡಕ್ ಬಂದ್ರು, ಅವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟು ನಮ್ಮನೇಲೆ ಸಂಬಂಧ ಬೆಳೆಸ್ಬಿಟ್ಟಿಲ್ಲ ಶಂಕರ. ನಿಜವಾಗ್ಲೂ ನಿನ್ನ ಮನಸ್ಸು ಆ ಮುಗಿಲಿಕ್ಕಿಂತ ದೊಡ್ಡದು ಕಣೆಯ. ನೀ ದೇವರು. ಅಮ್ಮ ಲಕ್ಷ್ಮಿ, ಅಲ್ಲಿ ನನ್ನ ಛತ್ರಿ ಇದೆ, ಸ್ವಲ್ಪ ತಂದ್ಕೊಡ್ತೀಯಮ್ಮ? ನೋಡಿ, ಏನೋ ಛತ್ರಿ ಕೇಳ್ತಾ ಇದ್ದಾರೆ, ತಗೊಂಡೋಗ್ ಕೊಡಿ. ಬಾಬಾ, ಹೇ ಬಿಲ್ಲು, ಹೇ ಬರೇ ಇಲ್ಲಿ. ಏನೇ ಇದು? ಬಿಲ್ಲು ಬಿಲ್ಲು ಅನ್ನೋದು ಗೊತ್ತಾಗುತ್ತೆ, ದುಡ್ಡೆಲ್ಲಿ? ಬಿಲ್ ಕೇಳಿದ್ರೆ ಬಿಲ್ ಕೊಟ್ಟೆ, ದುಡ್ಡು ಕೇಳಿದ್ರೆ ದುಡ್ಡು ಕೊಡ್ತಾ ಇದ್ನಪ್ಪ. ಸರಿ ಕೇಳ್ತಾ ಇದ್ದೀನಿ, ಕೊಡೀಗ. ಇಲ್ವಲ್ಲ, ಇಲ್ಲ ಅನ್ಬಿಟ್ರೆ ಹೇಗೆ? ಬಾಕಿಗೆ ಹಾಕೊಳ್ರೆ. ಏನೋ ಬಾಕಿಗೆ ಹೋದ್ ಸರ್ತಿನೇ ಬಾಕಿ ಬೆಳೆದಿದೆ, ಈಗ ಕೊಡು ದುಡ್ಡನ್ನ. ಇಲ್ವಲ್ಲ. ಸರಿ, ಶರ್ಟ್ ಬಿಚ್ಚಿಟ್ಬಿಟ್ಟು ಹೋಗು. ಮಾಲ ತೆಗಿಬೇಡಣ, ನಾಳೆ ಕೊಟ್ಬಿಡ್ತೀನಣ್ಣ, ಎಲ್ರು ನೋಡ್ತಾವ್ರೆ. ನೋಡ, ಬೇರೆಯವರೆಲ್ಲ ನೋಡ್ಲಿ ಅಂತಾನೆ ಹೇಳ್ತಿರೋದು, ಒಂದ್ ಪಾಠ ಆಗ್ಲಿ ಬೇರೆಯವ್ರಿಗೆಲ್ಲ. ಬಿಚ್ಚ ನೋಡ, ಇವನು ಹೋದ್ ಸರ್ತಿ ದುಡ್ಡು ಕೊಡ್ಲಿಲ್ಲ, ಶರ್ಟ್ ಬಿಚ್ಚಿಟ್ಬಿಟ್ಟು ಹೋಗಿದ್ದಾನೆ. ಈ ಸರ್ತಿ ದುಡ್ಡು ಕೊಡ್ಲಿಲ್ಲ, ಪ್ಯಾಂಟ್ ಬಿಚ್ಚಿಟ್ಬಿಟ್ಟು ಹೋಗ್ತಾನೆ. ಬಿಚ್ಚೋ ಶರ್ಟ್ ನ. ಬಿಚ್ಚಲೇಬೇಕಾ? ಬಿಚ್ಚಲೇಬೇಕು. ಬಿಚ್ಚಿದ್ರೆ ನನ್ನ ಬಾಕಿ ಎಲ್ಲ ಕ್ಲಿಯರ್ ಆಗುತ್ತಾ? ಶರ್ಟು ಕ್ಲಿಯರ್ ಆಗುತ್ತೆ, ಬಾಕಿನೂ ಕ್ಲಿಯರ್ ಆಗುತ್ತೆ. ಬಿಚ್ಚೋ. ತಗೊಳ್ಳಲ್ಲ. ಎಲ್ಲ ಇವನ? ಏನೋ ಇದು, ಈ ತೂತ್ನಲ್ಲಿ ಇಡೀ ಪ್ರಪಂಚನೇ ಕಾಣ್ತಾ ಇದೆಯಲ್ಲೋ. ನಿಮ್ಮ ಹತ್ರ ಆಶೀರ್ವಾದ ತಗೊಂಡ್ ಸಂಸಾರ ಎಲ್ಲ ಸಂತೋಷವಾಗಿದ್ದಾರೆ. ಮುಂದಿನ ಶುಕ್ರವಾರ ನನ್ ಮಗಳು ಮದುವೆ. ರಾಯರು ಸಂಸಾರ ಸಮೇತರಾಗಿ ಬರ್ಬೇಕು. ಯಜಮಾನ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಮ್ಮ. ಒಂದ್ ನಿಮಿಷ ಲಕ್ಷ್ಮಿ, ಆ ದೇವ್ರ ಹತ್ರ ಮಂತ್ರಾಕ್ಷತೆ ಇದೆ, ತಗೊಂಬಮ್ಮ. ಅಳಿಯಂದ್ರೆ ಏನ್ ಮಾಡ್ತಿದ್ದಾರೆ? ಅಮ್ಮ ಲಕ್ಷ್ಮಿ, ಮಂತ್ರಾಕ್ಷತೆ ಕೇಳಿದೆ, ಏನಾಯ್ತಮ್ಮ? ಸ್ವಲ್ಪ ಬೇಗ ತಗೊಂಬಾರಮ್ಮ. ಅಣ್ಣ, ನಾನು ಬಂದ ದಿವಸದಿಂದ ನೋಡ್ತಾ ಇದ್ದೀನಿ,
ನಮ್ಮ ಅಣ್ಣನ ಮುಖ ಕಂಡ್ರೆ ಸಾಕು ಮುಖ ತಿರ್ಸ್ಕೊಂಡು ಓಡಾಡ್ತೀಯ. ನಮ್ಮ ಅಣ್ಣ ಏನಾದ್ರು ಹೇಳ್ದೆ ತಲೆ ಹಾಕೊಳ್ದೆ ಅಡ್ಡಾಡ್ತೀಯ. ನಮ್ಮ ಅಣ್ಣನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ನೀನು? ಅಷ್ಟು ಕೊಬ್ಬ ನಿನಗೆ? ಚೇಚೆ ಹಾಗೆಲ್ಲ ಏನು ಇಲ್ಲ ರೀ. ನನ್ ಮುಖ ನೋಡ್ಕೊಂಡು ಹೋದ್ರೆ ಯಾರಿಗೂ ಒಳ್ಳೇದಾಗಲ್ಲ. ನಾನ್ ದರಿದ್ರದವಳು ಅಂತ ನಮ್ಮಪ್ಪ ಆಗಾಗ ಹೇಳ್ತಿರ್ತಾರೆ. ನನ್ ರಾಶಿ ಸರಿ ಇಲ್ಲ ಅಂತ ಬಂಧು ಗಂಡುಗಳೆಲ್ಲ ಮದುವೆ ಮಾಡ್ಕೊಳ್ದೆ ಹಾಗೆ ಹೊರಟೋದ್ರು. ಇದನ್ ದಿನನಿತ್ಯ ನೋಡಿ ನೋಡಿ ಹೌದು ನನ್ ರಾಶಿ ಸರಿ ಇಲ್ದೇ ಇರೋಣ ಅನ್ನೋ ಭಾವನೆ ನನ್ ಮನ್ಸಲ್ಲಿ ಬೇರೂರ್ ಬಿಟ್ಟಿದೆ ರೀ. ನಿಜ ಹೇಳ್ಬೇಕು ಅಂದ್ರೆ ಹೊರಗಡೆ ಹೋಗ್ತಿರ್ಬೇಕಾರೆ ನಾನ್ ಈ ಮುಖ ನೋಡ್ಬಾರ್ದು ಅಂತಾನೆ ಆವತ್ತು ನಿಮ್ ಅಣ್ಣ ಛತ್ರಿ ಕೇಳಿದಾಗ ನಾನ್ ತಂದ್ಕೊಡ್ಲಿಲ್ಲ. ಮದ್ವೆ ಮಾಡ್ಕೊಂಡು ಹೋಗ್ತಾ ಇರೋ ಹೆಣ್ಮಗಳಿಗೆ 4 ಕೋಟಿ ಅಕ್ಷತೆ ಹಾಕಿ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಮನೆಗ್ ತಾನೇ ಅವಮಾನ, ನಮ್ ಭಾವಂಗ್ ತಾನೇ ಕೆಟ್ಟ ಹೆಸರು. ಅಣ್ಣ ಅಣ್ಣ ಆಶೀರ್ವಾದ. ದೇವ್ರು ಚೆನ್ನಾಗಿಟ್ಟಿರ್ಲಿ. ಏನ್ ಸಮಾಚಾರ? ನನಗೆ ಸಬ್ ಇನ್ಸ್ಪೆಕ್ಟರ್ ಕೆಲಸ ಸಿಕ್ಕಿದೆ. ಇದೇ ಊರಿಗೆ ಅಪಾಯಿಂಟ್ ಮಾಡಿದಾರಣ್ಣ. ಬಹಳ ಸಂತೋಷನಪ್ಪ. ನೋಡಿದ್ಯಾ, ಎಲ್ಲ ನಿನ್ ಹೆಂಡತಿ ಕಾಲ್ಗುಣ. ನಿನ್ ಕೆಲ್ಸ ಸಿಕ್ಬಿಡ್ತು. ಪಾಪ ನಿನ್ ಕೆಲ್ಸ ಸಿಗ್ಲಿ ಅಂತ ಅವಳದೆಷ್ಟು ವ್ರತಗಳನ್ನ ಮಾಡಿದ್ಲು, ಹರಕೆಗಳನ್ನ ಹೊತ್ತಿದ್ಲು, ಎಲ್ಲ ಅವಳು ರಾಶಿ ಫಲ ಕಣೋ. ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಿನ್ ಕೆಲ್ಸ ಸಿಕ್ಕಿದ್ದು ತುಂಬಾ ಸಂತೋಷ. ಚಚೆ, ಏನಮ್ಮ ಇದು? ಯಾಕಮ್ಮ, ಏನಾಯ್ತು? ನನ್ ಜನ್ಮಕ್ ಕಾರಣವಾದ ನನ್ ತಂದೆನೆ ನನ್ನ ದರಿದ್ರದವಳು ಅಂತ ಕರೆದ್ರು. ಆದ್ರೆ ಅದೇ ಜನ್ಮಕ್ಕೆ ದಾರಿದೀಪವಾಗಿ ಈ ಮನೆಗೆ ಗೃಹಲಕ್ಷ್ಮಿಯಾಗಿ ತುಂಬಿಸ್ಕೊಂಡು ನನ್ ರಾಶಿ ಕಾಲ್ಗುಣ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ನೀವೇ ಭಾವ. ನನ್ಗೀಗ 100 ವರ್ಷ ಬದುಕಿದಷ್ಟು ಸಂತೋಷ ಆಗ್ತಾ ಇದೆ. ಈ ಸಮಯದಲ್ಲಿ ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ಅಯ್ಯೋ ಹುಚ್ಚುಡುಗಿ, ಒಳ್ಳೇದಕ್ಕೆ ಕೆಟ್ಟದ್ದಕ್ಕೆ ರಾಶಿನೇ ಕಾರಣ ಆದ್ರೆ ದೇವ್ರು ಯಾಕೆ, ದೇವಸ್ಥಾನ ಯಾಕೆ? ಯಾವ್ದಮ್ಮ ರಾಶಿ? ಬೆಕ್ಕನ್ ನೋಡಿದ್ರೆ ಕೆಟ್ಟದಾಗತ್ತೆ ಅಂತಾರೆ, ನರಿ ನೋಡಿದ್ರೆ ಒಳ್ಳೇದಾಗತ್ತೆ ಅಂತಾರೆ. ಮನೇಲಿ ನಾವು ಬೆಕ್ಕನ್ ಸಾಕ್ತಿವಿ ಹೊರತು ಯಾರಾದ್ರೂ ನರಿನ್ ಸಾಕ್ತಾರ? ಮನುಷ್ಯನಿಗೆ ಸಂಬಂಧಪಟ್ಟಾಗೆ ಮನಸ್ಸಿದ್ಯಾ ಅಂತ ನೋಡ್ಬೇಕೆ ಹೊರತು ರಾಶಿ ಯಾವುದು ಅಂತಲ್ಲಮ್ಮ. ತಪ್ಪು, ಅದ್ ತಪ್ಪು. ನೋಡು, ಇನ್ಮೇಲೆ ನೀನ್ ಕಣ್ಣೀರು ಯಾವತ್ತೂ ಹಾಕ್ಬಾರ್ದು. ಏನು? ಅಣ್ಣ ಸ್ವೀಟ್ಸ್. ಅಲ್ಲಿ ಕೊಡಯ್ಯ, ಅಲ್ಲಿ ಕೊಡು. ನಮ್ಮ ಬಂಧ ಅನುಬಂಧ ಸ್ವರ್ಗದ ನಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳೊಂದೇ ಅಲ್ಲವೇ? ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ? ಈ ಜೀವನ ಸರ್, ಪೋಸ್ಟ್ ಪೋಸ್ಟ್. ಯಾರ್ದಪ್ಪ ಕಾಗದ? ಸುಬ್ರಹ್ಮಣ್ಯಂದು. ಡಾಕ್ಟರ್ ಕೋರ್ಸ್ ಮುಗಿಸಿದಾನಂತೆ, ಹಾ. ಇಷ್ಟೊಳೆ ಊರಿಗೆ ಬರ್ತಾ ಇದ್ದಾನಂತೆ. ಹೌದಾ? ಹೇಗೋ ನೀನ್ ಪಟ್ಟ ಕಷ್ಟಗಳಿಗೆಲ್ಲ ಫಲ ಸಿಕ್ಬಿಡ್ತಪ್ಪ. ನಿನ್ ತಮ್ಮಂದ್ರೆಲ್ಲ ದೊಡ್ಡ ಮನುಷ್ಯರಾಗೋಗ್ಬಿಡ್ತಾರೆ. ಗಣೇಶ, ಒಂದು ಸಲ ಯೋಚನೆ ಮಾಡು. ತನ್ನ ಮೈದನರೆಲ್ಲ ಒಂದು ಸ್ಥಾನಕ್ಕೆ ಬಂದ್ಬಿಟ್ರು, ತನ್ನ ಗಂಡ ಮಾತ್ರ ಇನ್ನೂ ಇದ್ದಾಗೆ ಇದ್ದಾನೆ ಅಂತ ನಿನ್ ಹೆಂಡತಿ ಮನಸ್ಸಿಗೆ ಎಷ್ಟು ಬೇಜಾರಾಗಬಹುದು. ನಾನೇನ ಮಾಡ್ಲಿ? ಚಿಕ್ಕ ವಯಸ್ಸಿಂದ ಅನ್ನೋದು ವಿದ್ಯೆ ನನ್ನ ತಲೆಗೆ ಹತ್ತಲೇ ಇಲ್ಲ. ವಿದ್ಯೆ ಇರೋರೇ ಮುಂದೆ ಬರಬೇಕು ಅಂತ ಏನಿಲ್ಲ, ವಿವೇಕ ಇರೋರು ಮುಂದೆ ಬರ್ಬಹುದು. ಅದ್ ನಿನ್ನಲ್ಲಿದೆ. ಏನ್ ಮಾಡ್ಬೇಕು ಅಂತ ನೀನ್ ತೀರ್ಮಾನ ಮಾಡು. ಅದಕ್ಕೆ ಏನ್ ಸಹಾಯ ಬೇಕೋ ನಾನ್ ಮಾಡ್ತೀನಿ.
ನೋಡಪ್ಪ, ನಿಮ್ ಕಂಪನಿ ಉಪ್ಪಿನಕಾಯಿಗೆ ಭಾರಿ ಬೇಡಿಕೆ ಇದೆ. ಎಲ್ಲಾ ಕಡೆಯಿಂದಲೂ ತುಂಬಾ ಆರ್ಡರ್ಸ್ ಬಂದಿದೆ. 100 ಬಾಟ್ಲು ಮಾವಿನಕಾಯಿ ಉಪ್ಪಿನಕಾಯಿ, 100 ಬಾಟ್ಲು ನಿಂಬೆಹಣ್ಣು ಉಪ್ಪಿನಕಾಯಿ ತಂದ್ಬಿಡು. ಅರ್ಜೆಂಟ್ ಬೇಕು, ತಗೋ, ಬೇಕು ತಂದ್ಬಿಡು. ಅಳಿಯಂದ್ರ ಬಗ್ಗೆ ನೀವ್ ಎಷ್ಟೊಂದು ಕೀಳಾಗಿ ಮಾತಾಡ್ತಾ ಇದ್ರಿ, ಈಗ ನೋಡಿದ್ರ? ವ್ಯಾಪಾರದಲ್ಲಿ ತಪ್ಪಾಗಿ ನಿರ್ಧಾರ ಮಾಡಿ ನಾನ್ ಯಾವತ್ತೂ ಸೋತವನಲ್ಲ. ಆದ್ರೆ ನನ್ನ ಮಗಳು ಜೀವನದಲ್ಲಿ ಒಳ್ಳೆ ನಿರ್ಧಾರ ಮಾಡಿ ಅವಳು ಗೆದ್ಬಿಟ್ರು. ಆದ್ರೂ ನಾನು ಸೋಲಿಲ್ಲ. ಯಾಕೆಂದ್ರೆ ಗೆದ್ದವಳು ನನ್ನ ಮಗಳ ತಾನೆ. ಸಾರ್ ನೋಡಯ್ಯ, ನಿಮ್ ಪ್ರಾಡಕ್ಟ್ ನಮ್ಗೆ ಬೇಡ, ಅದು ನಮ್ಮ ಹತ್ರ ಸೇಲ್ ಆಗಲ್ಲ. ಎಲ್ರು ರೋಜಾ ಉಪ್ಪಿನಕಾಯಿ ಬೇಕು, ರೋಜಾ ಉಪ್ಪಿನಕಾಯಿ ಬೇಕು ಅಂತ ಕೇಳ್ತಿದ್ದಾರೆ. ನಿಮ್ ಕಂಪನಿ ಉಪ್ಪಿನಕಾಯಿ ಸೇಲ್ ಆಗಲ್ಲ. ಆಗುತ್ತೆ ತಗೊಳ್ಳಿ ಸರ್. ಅರೆ ಹೇಳ್ತಾ ಇಲ್ವೇನಯ್ಯ, ನಿಮ್ದು ಹೋಗಲ್ಲ ಅಂತ. ಎಲ್ರು ರೋಜಾ ಉಪ್ಪಿನಕಾಯಿ ಬೇಕು ಅಂತ ಕೇಳ್ತಿದ್ದಾರೆ. ನಾವೇನ್ ಮಾಡೋದು? ಆಗಲ್ಲಯ್ಯ, ವ್ಯಾಪಾರ ಆಗಲ್ಲ. ಇಷ್ಟೊಂದು ಬಂಡವಾಳ ಹಾಕ್ಬಿಟ್ಟು ನಾವೇನ್ ಮಾಡೋದು? ಒಳ್ಳೆ ಕಥೆ ಆಯ್ತಲ್ಲ ಅಂತ. ರೋಜಾ ಉಪ್ಪಿನಕಾಯಿ, ರೋಜಾ ಉಪ್ಪಿನಕಾಯಿ, ರೋಜಾ ಉಪ್ಪಿನಕಾಯಿ. ಇಷ್ಟು ವರ್ಷಗಳಿಂದ ಫೀಲ್ಡ್ ಅಲ್ಲಿ ಇದ್ದೀನಿ. ನಿನ್ನೆ ಮೊನ್ನೆ ಬಂದವನು ನನ್ಗೆ ಪೈಪೋಟಿ. ಅವನ್ ಬೆಳಿಬಾರ್ದು, ಅವನ್ನ ಸಂಪೂರ್ಣವಾಗಿ ನಾಶ ಮಾಡ್ಬೇಕು. ಬರೀ ಕೇಳವನಿಲ್ಲಿ 5 ಲಕ್ಷನೋ 10 ಲಕ್ಷನೋ ಎಷ್ಟು ಬೇಕು ಕೇಳು. ಯಾಕೆ? ರೋಜಾ ಅನ್ನೋ ನಿನ್ ಕಂಪನಿ ಇರಬಾರ್ದು. ಅದಕ್ಕೆ ನೀವೆಷ್ಟೇ ಲಕ್ಷ ಕೊಟ್ರು ನಮ್ ಕಂಪನಿ ಮುಚ್ಚೋಕ್ ಸಾಧ್ಯ ಇಲ್ಲ. ಚೆನ್ನಾಗಿ ಯೋಚನೆ ಮಾಡು. ನಮ್ ಕಂಪನಿಲೂ 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ತುಂಬಾ ನಮ್ ಬ್ರಾಂಚಸ್ಗಳಿವೆ. ಇಷ್ಟಿದ್ರು ನಮ್ಮಿಂದನೇ ಮಾರ್ಕೆಟಿಂಗ್ ಮಾಡಕ್ಕಾಗ್ತಾ ಇಲ್ಲ. ಅಂತದ್ರಲ್ಲಿ ನಿಮ್ ಸಂಸಾರದಲ್ಲಿರೋರು ಏನ್ ತಾನೇ ಮಾಡಕ್ಕಾಗುತ್ತೆ? 100 ಜನರನ್ನ ಕೆಲ್ಸಕ್ಕೆ ಇಟ್ಕೊಂಡು ಕರ್ನಾಟಕ ಸುತ್ತ ಬ್ರಾಂಚ್ ಇಟ್ಕೊಂಡಿರೋ ನಿಮ್ಗೇ ನಮ್ಮ ಕಂಪ್ನಿ ನೋಡಿ ಭಯ ಅಂದ್ಮೇಲೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಮ್ಮೆಲ್ರಿಗೂ ಮುಷ್ಟಿ ಕಟ್ಟೋ ಕೈಯಾಗಿ ನಿಂತಿರೋ ನಮ್ಮಣ್ಣ. ಆ ನಮ್ಮಣ್ಣನ ಆಶೀರ್ವಾದ ಇರೋವರೆಗೂ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲೇ ನಮ್ಮ ಕಂಪನಿ ಮಾಲನ್ನ ಮಾರೋ ತಾಕತ್ ನಮಗಿದೆ. ಅಲ್ಲ ಯಜಮಾನ್ರೆ, ಜ್ವರ ಇಷ್ಟೊಂದು ಸುಡ್ತಾ ಇದೆ. ನಿನ್ನೆ ಬರೋದ್ ಬಿಟ್ಟು ಇವತ್ತು ಬಂದಿದ್ರಲ್ಲ? ನನ್ನ ಬರಕ್ ನಂತ ದುಡ್ಡು ಇಲ್ಲ ಡಾಕ್ಟ್ರೆ. ದುಡ್ಡುಗೋಸ್ಕರ ನಾನು ಈ ಕ್ಲಿನಿಕ್ ನಡೆಸ್ತಾ ಇದ್ದೀನಾ? ಏನು ಯೋಚನೆ ಮಾಡ್ಬಿಡಿ, ಈ ಮಾತ್ರೆ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಏನ್ರಪ್ಪ, ನನ್ನ ತಮ್ಮ ಇದ್ದಾನಲ್ಲ, ಅವನ ಕೈ ಗುಣ ಬಹಳ ಒಳ್ಳೇದು, ಬಹಳ ಒಳ್ಳೇದು. ನಿಮ್ಮೆಲ್ಲರ ಕಾಯಿಲೆಗಳನ್ನು ಗುಣಪಡಿಸ್ತಾನೆ, ನಿಮ್ಮೆಲ್ಲರ ನೋವು ಗುಣಪಡಿಸ್ತಾನೆ. ನನ್ನ ತಮ್ಮನ ಜೊತೆನೇ ಇದ್ದು ಬಂದವ್ರನ್ನೆಲ್ಲ ಚೆನ್ನಾಗಿ ಗಮನಿಸ್ಬೇಕು. ಆಯ್ತು. ನಮ್ಮ ಹೊನ್ನೇನಹಳ್ಳಿ ಗ್ರಾಮದ ಲಕ್ಷ್ಮೀ ದೇವಸ್ಥಾನದ ಬಗ್ಗೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ದೇವಸ್ಥಾನ ಕಟ್ಟಿಸಿದಾಗ್ಲಿಂದ ಸುಣ್ಣ ಬಣ್ಣ ಆಗಿಲ್ಲ. ನಮ್ಮೂರಿನ ಜನ ಎಲ್ಲ ಸೇರಿ ಹಣ ಹಾಕಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಈ ಸಲದ ಕುಂಭಾಭಿಷೇಕಕ್ಕೆ ಸುತ್ತೂರು 18 ಹಳ್ಳಿ ಜನನು ಕರೆದು ಹಬ್ಬನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಪಂಚಾಯಿತಿ ತೀರ್ಮಾನ ಮಾಡಿದೆ. ಜನರಿಂದ ಹಣ ವಸೂಲಿ ಮಾಡೋಕೆ ಒಬ್ಬ ನಿಯತ್ತಾದ ವ್ಯಕ್ತಿ ಬೇಕು. ಆ ಮನುಷ್ಯ 4 ಜನಕ್ಕೆ ಬೇಕಾಗಿರುವಂತ ವ್ಯಕ್ತಿ ಆಗಬೇಕಾಗಿರೋದ್ರಿಂದ ಆ ಕೆಲಸಕ್ಕೆ ನಮ್ಮ ಶಂಕರಣ್ಣನೇ ಸರಿಯಾದ ವ್ಯಕ್ತಿ ಅಂತ ಪಂಚಾಯಿತಿ ತೀರ್ಮಾನ ಮಾಡಿದೆ. ನೀವೆಲ್ಲ ನಿಮ್ಮ ಕೈಲಾದ ಸಹಾಯ ಮಾಡಿ ಆ ದೇವಿ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೋತಾ ನಾನು ಈ ಪಂಚಾಯತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಯ್ಯ ಧರ್ಮೇಂದ್ರಯ್ಯ, ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ಏನ್ ಹೇಳದಣ್ಣ, ಏನ್ ಮಾಡಿದ್ರು ಈ ಕೂದಲು ಉದ್ರದ್ ನಿಲ್ಲಕ್ಕಿಲ್ಲ. ಅದಕ್ಕೆ ಡಾಕ್ಟರ್ ತೋರ್ಸಕ್ ಬಂದಿದ್ದೀನಿ. ಇನ್ಮೇಲೆ ಉದ್ರೇದೇ ಇಲ್ಲ. ಇನ್ನೊಂದ್ಸಲ ಈ ಭಾಷಣಿಗೆ ಸಮೇತ ನಿನ್ನೇನಾದ್ರೂ ನೋಡ್ಬಿಟ್ಟೆ ಹಂಗೆ ಕತ್ತೀನಿ. ಅಯ್ಯೋ ಅಯ್ಯಪ್ಪ, ಏನಣ್ಣ ಏನಿದು? ಒಂದ್ ಚಿಕ್ಕ ಮಗು ಉಗುರ್ ಕಚ್ಬಿಟ್ಟ ಕಣಣ್ಣ. ಚಿಕ್ಕ ಮಗು ಉಗುರ್ ಕಚ್ಚಿದಕ್ಕೆ ಹಿಂಗೆಲ್ಲ ಆಯ್ತಾ? ಹಂಗಲ್ಲ ಕಣಣ್ಣ, ಆ ಮಗು ಉಗುರ್ ಕಚ್ಚಿದ್ದ ಅದು ಊರ್ದವ್ರಿಗೆಲ್ಲ ಗೊತ್ತಾಯ್ತಾ?
ಬಂದು ಹಿಡ್ಕೊಂಡು ಲೈಟ್ ಕಂಬ ಕಟ್ಟಿ ಯಾರಾದ್ರೂ ದನಕ್ಕೆ ಚಚ್ಬಿಟ್ರು ಕಣಣ್ಣ. ಹಿಂಗಾಗ್ಬಾರ್ದಾಗಿತ್ತು. ಅದು ನೀನು ಗೊತ್ತಾಯ್ತು, ಅವರು ಗೊತ್ತಾಗ್ಲಿಲ್ವಲ್ಲಣ್ಣ. ಡಾಕ್ಟರ್ ಇದಾರೇನಯ್ಯ? ಇನ್ನೂ ಬಂದಿಲ್ಲ. 5 ಗಂಟೆಗೆ ಬರ್ಬೇಕಾದವ್ರು 5:15 ಆದ್ರೂ ಇನ್ನೂ ಬಂದಿಲ್ಲ. ಟೈಮ್ ಸೆನ್ಸ್ ಇಲ್ಲ. ಇನ್ನೇನ್ ಬಂದ್ಬಿಡ್ತಾರೆ. ಹ್ಮ್. ಹೌದು, ತಾವು? ನಾವಾ? ಡಾಕ್ಟ್ರಮ್ಮ. ಓಹೋ, ಡಾಕ್ಟ್ರಾ? ಆ ಡಾಕ್ಟರ್ ಅಲ್ಲ, ಡಾಕ್ಟರ್ನ ಕಟ್ಕೊಳ್ಳೋಡು ಡಾಕ್ಟ್ರಮ್ಮ. ತಿಳಿತಾ? ಹ್ಮ್. ಹೌದು, ಡಾಕ್ಟರ್ ಅಣ್ಣ ಒಬ್ರು ಇದಾರಲ್ಲ, ಮನುಷ್ಯ ಹೇಗೆ? ಹೇಗೆ ಅಂದ್ರೆ? ಅಲ್ಲ, ವಯಸ್ಸಿಗೆ ಬಂತಮ್ಮ ಅನ್ನೋದನ್ನು ನೋಡ್ದೆ ಇನ್ನು ಭಯದಲ್ಲೇ ಇಟ್ಕೊಂಡಿದಾರಲ್ಲ. ಇರ್ಲಿ, ನಾನ್ ನೋಡ್ಕೊತೀನಿ. ಏನ್ ಮಾಡ್ತೀರಾ? ಮದ್ವೆ ಆಗ್ಲಿ, ಕೈಗೆ 8-10 ಮಕ್ಳನ್ನ ಹೆತ್ಕೊಡ್ತೀನಿ. ಆಮೇಲೆ ನನ್ ಗಂಡನ ಹತ್ರ ಅದ್ ಹೇಗ್ ಬರ್ತಾರೋ ನೋಡ್ತೀನಿ. ಸರಿ. ಒಳಗೆ ಪೇಷಂಟ್ಸ್ ಎಷ್ಟು ಜನ ಇದಾರೆ? ಸುಮಾರು ಜನ ಇದ್ದಾರೆ. ಫಾಲೋ ಮೀ. ಇದೇನಾ ಕ್ಲಿನಿಕ್? ಅಯ್ಯೋ, ಇದೇ ಮನುಷ್ಯ ಸಿಟಿನಲ್ಲಿ ಇದ್ದಿದ್ರೆ ಹೇಗಿರೋರು? ಅದು ಸರಿ, ನನ್ನ ಹಣೆ ಬರಹ ಹಳ್ಳಿಲೇ ಇರ್ಬೇಕು ಅಂತ ಬರ್ದಿದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ಏನಂದ್ರಿ? ಸ್ವಂತ ಕಥೆ, ಶೋಕ ಕಥೆನಯ್ಯ. ಏನ್ ಅಂಗಡಿ ಇಡ್ತಾ ಇದ್ದೀರಾ? ಆಹಾ, ನಾನು ಬಂದಿದ್ದೆ ಅಂತ ನೀನ್ ಹೇಳೋದನ್ನ ಮರ್ತ್ ಬಿಡ್ತೀಯಾ? ಅದೇ ನಾನು ಈ ರೀತಿ ಖಾಲಿ ಮಾಡಿದ್ರೆ ಹಾಗ್ ಮಾಡ್ದವ್ರು ಯಾರು ಅಂತ ಕೇಳ್ತಾರೆ. ಆಗ ನೀನು ನಾನು ಬಂದ್ ಹೋದೆ ಅಂತ ಹೇಳ್ತೀಯ. ಹೇಗೆ? ನಾನು ಯಾರನ್ನು ನಂಬಲ್ಲ. ನೋಡು, ಅವ್ರು ಬಂದ್ರೆ ನಾನ್ ಬಂದಿದ್ದೆ ಅಂತ ಹೇಳು. ಏನು ಕೆಮ್ಮ? ಡಾಕ್ಟರ್ ಜೊತೆ ಇದ್ಯಾ? ಒಂದು ಟಾನಿಕ್ಕೋ ಮಾತ್ರೆನೋ ಕೊಡ್ಬೇಕು ಅನ್ನೋ ಜ್ಞಾನ ಬೇಡ ಅವ್ರಿಗೆ? ಸರಿಯಾದ ಕಂಜೂಸು. ಇದನ್ನ 6 ಭಾಗ ಮಾಡಿ 2 ದಿನ ತಗೋ, ಎಲ್ಲ ಸರಿ ಹೋಗುತ್ತೆ. ತಮ್ಮ ಹೆಸರು? ಪ್ರಪಂಚದಲ್ಲೇ ಅತಿ ಸುಂದರಿ ಕ್ಲಿಯೋಪಾಟ್ರ ನೋಡಿದ್ಯಾ? ಈಗ ನನ್ನ ನೋಡು, ಅದು ನಾನೇ. ಬಾಯ್. ಅಮ್ಮಮ್ಮ, ದೇವಸ್ಥಾನದ ಹಣನ ಟೌನ್ ಬ್ಯಾಂಕ್ ಕಟ್ಟು ಬರ್ತೀನಿ. ಸರಿಯಪ್ಪ. ಅಣ್ಣ ನಮಸ್ಕಾರ. ನಮಸ್ಕಾರ. ನನ್ ಬ್ಯಾಗು, ನನ್ ಬ್ಯಾಗ್, ಯಾರಾದ್ರೂ ನನ್ ಬ್ಯಾಗ್ ನೋಡಿದ್ರ? ಸರ್, ನನ್ ಬ್ಯಾಗು ಸರ್, 5 ಲಕ್ಷ ರೂಪಾಯಿ ಇತ್ತಮ್ಮ ಅದ್ರಲ್ಲಿ. ಯಾರಾದ್ರೂ ನನ್ ಬ್ಯಾಗ್ ನೋಡಿದ್ರ? ಅಯ್ಯೋ ದೇವ್ರೆ, 5 ಲಕ್ಷ ರೂಪಾಯಿ. ನನ್ 3 ಜನ ಕೇಳಿದ್ರೆ ನಾನೇನಂತ ಉತ್ತರ ಕೊಡಿ? ಅಯ್ಯೋ. ಊರಿನ ಹಣನ ಶಂಕರ ಕೊಳ್ಳೆ ಹೊಡೆದ ಅಂತ ನಮ್ಮ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರು. ಇನ್ಸ್ಪೆಕ್ಟರ್ ಯಾರು ಅಂತ ಗೊತ್ತಲ್ಲ, ಅವನ ತಮ್ಮನೇ. ತಮ್ಮ ಅಣ್ಣನ ಅರೆಸ್ಟ್ ಮಾಡಿ ಒದ್ದು ರೋಡಲ್ಲಿ ಎಳ್ಕೊಂಡು ಹೋಗ್ಬೇಕು. ನಾನು ಅದನ್ನ ನನ್ನ ಈ ಕಣ್ಣಾರ ನೋಡ್ಬೇಕು. ಬಾಬಾ, ಗುಡ್ ಪ್ಲಾನ್. ನೋ ಸರ್, ಅವ್ರು ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನೀವು ಹೇಳೋದು ನಂಬೋದಾ? ಊರಿನ ಜನ ಹೇಳೋದು ನಂಬೋದಾ? ಇಡೀ ಊರಿನ ಜನ ಅವ್ರು ಕದ್ದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೋಗಿ ಮೊದ್ಲು ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ ಬನ್ನಿ. ಸಾವಿರಾರು ಜನ ತೊಟ್ಟಿರೋ ಕಾಕಿ ಬಟ್ಟೆ ಮೇಲೆ ಪೊಲೀಸ್ ಅನ್ನೋ 3 ಸಿಂಹಗಳಲ್ಲಿ ಮೂಲತಲೆ ನೀನಾಗ್ಬೇಕು. ಅದೇ ನನ್ನ ಆಸೆ. ಅಣ್ಣ, ತಮ್ಮ, ಬಂಧು ಬಳಗ ಇದನ್ನೆಲ್ಲ ಮರೆತು ಮನೆಯವರೇ ತಪ್ಪು ಮಾಡಿದ್ರು ಸರಿ, ಕಾನೂನು ಬದ್ಧವಾಗಿ ನೀನು ಅವನ್ನ ದಂಡಿಸ್ಬೇಕು. ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀನ್ ಕೊಡೋ ಮರ್ಯಾದೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಹೋಗಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಓಕೆ ಸರ್. ಇನ್ನು ಎಷ್ಟು ದಿವಸ ಅಂತ ಹಣ ಹೋಗಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಶಂಕರ?
ನಮ್ಗೊಂದ್ ದಾರಿ ಸಿಕ್ಕತ್ತೆ. ಆ ದೇವ್ರು ನಮ್ ಕೈ ಬಿಡೋಲ್ಲ ಕಣಯ್ಯ. ಹೌದು, ನೀನೇನು ಯೋಚನೆ ಮಾಡಬೇಡ, ಧೈರ್ಯವಾಗಿ. ಶಂಕರಣ್ಣ, ನೀವು ದೇವಸ್ಥಾನದ ಹಣ ಕದ್ದಿದ್ದೀರಿ ಅಂತ ಯಾರೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ ತಮ್ಮನೇ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬರ್ತಿದ್ದಾರೆ. ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಮನಸ್ಸಾಕ್ಷಿ ಅಂತ ಬಂದಿದೆ. ಅಂತ ಮನಸ್ಸಿರೋ ಯಾರೇ ಆಗ್ಲಿ ನಮ್ಮ ಅಣ್ಣನ ಅಪರಾಧಿ ಅಂತ ಕರೆಯೋದಿಲ್ಲ. ಅಪರಾಧಿಗೆ ಶಿಕ್ಷೆ ವಿಧಿಸ್ತೇ ಇರುವುದು ಅಪರಾಧ. ಆದ್ರೆ ಏನು ತಪ್ಪು ಮಾಡದಿರೋ ನಿರಪರಾಧಿಗೆ ಶಿಕ್ಷೆ ವಿಧಿಸೋದು ಮಹಾಪರಾಧ. ಏನು ತಪ್ಪು ಮಾಡದಿರೋ ನಮ್ಮ ಅಣ್ಣನ ಅರೆಸ್ಟ್ ಮಾಡಿ ಇದೇ ಉದ್ಯೋಗದಲ್ಲಿ ಮುಂದುವರಿಬೇಕು ಅಂತ ಇದ್ರೆ ಆ ಉದ್ಯೋಗ ನನಗೆ ಬೇಕಿಲ್ಲ ಅಣ್ಣ. ನಿಮ್ಗಿದು ದೊಡ್ಡದಲ್ಲ ಈ ಉದ್ಯೋಗ. ನನಗೆ ನೀವು ಬೇಕಣ್ಣ, ನೀವು ಬೇಕು, ನೀವು ಬೇಕಣ್ಣ ನನಗೆ. ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ. ಶಿಲುಬೆಯಲ್ಲಿ ಏರಿದರು ನಗುವಿನ ಒಲುಮೆ ತುಂಬಿದೆ. ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಣ್ಗಳೇ ಕೊಡೆಯಾಗಲಿ, ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ತುಂಬಳೆ. ಸರ್, ನಿಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ. ಕಳಿಸು ಅವ್ರನ್ನ. ಸರಿ ಸರ್. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ಕೂತ್ಕೊಳ್ರಿ. ಏನ್ ವಿಷಯ? ಆವತ್ತು ನೀವು ನನ್ನ ಕಂಪ್ಲೇಂಟ್ ಕೇಳಿದ್ರಿ, ಅದು ನಾನೀಗ ನಿಮ್ಗೆ ಕೊಡೋಕೆ ಬಂದಿದ್ದೀನಿ. ಅದಕ್ಕೆ ಬದಲಾಗಿ ನೀವು ನಂಗೆ 5 ಲಕ್ಷ ರೂಪಾಯಿ ಕೊಟ್ಟರೆ ಸಾಕು. ಯಾಕೆ? ನಿಮ್ ಕಂಪ್ನಿ ಚೆನ್ನಾಗಿ ನಡೀತಾ ಇದೆಯಲ್ಲ? ಚೆನ್ನಾಗೇನೋ ನಡೀತಾನೆ ಇದೆ, ಆದರೆ ನಮ್ಮ ಸಂಸಾರ ತೊಂದರೆಯಲ್ಲಿದೆ ಸರ್. ನಮ್ಮ ಅಣ್ಣ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ಕಾಪಾಡಬೇಕು ಅಂತಂದ್ರೆ ನನ್ಗೆ 5 ಲಕ್ಷ ರೂಪಾಯಿ ಬೇಕೇ ಬೇಕು ಸರ್. ಚೇತನ್, ಸರ್, ಹೋಗಿ 5 ಲಕ್ಷ ಕ್ಯಾಶ್ ತಗೊಂಡ್ಬಾ. ನಿಮ್ಗೆ ಹಣ ಕೊಡ್ತೀನಿ, ಆದ್ರೆ ನೀವು ನಿಮ್ ಕಂಪ್ನಿ ಮಾರೋದ್ ಬೇಡ. ಅವತ್ ನೀವು ನಿಮ್ ಸಂಸಾರದ ಬಗ್ಗೆ ಅಷ್ಟೊಂದು ಹೇಳಿ ಹೋದಾಗ ಅದೆಂತ ಒಗ್ಗಟ್ಟು ಅಂತ 10 ಜನ ನಾನು ಕೇಳ್ಪಟ್ಟೆ. ಎಲ್ಲ ಅಣ್ತಮ್ಮನನ್ನು ರಾಮ ಲಕ್ಷ್ಮಣ ಹೋಲಿಸ್ತಾರೆ. ಅದೇ ಬೆನ್ನೆಲ್ ಬಿದ್ದವರು ಯಾವತ್ತಿದ್ರು ಪೂರ್ವ ಪಶ್ಚಿಮ ಅಂತ ನಿರೂಪಿಸ್ಕೋತಾರೆ. ನಿಜವಾದ ರಾಮ ಲಕ್ಷ್ಮಣರನ್ನ ನೋಡ್ಬೇಕು ಅಂದ್ರೆ ನಿಮ್ ಸಂಸಾರ ನೋಡ್ಬೇಕು, ನಿಮ್ಮಂತ ಅಣ್ತಮ್ಮಂದ್ರ ನೋಡ್ಬೇಕು. ಆವಾಗ ಗೊತ್ತಾಗುತ್ತೆ ನಿಜವಾದ ರಾಮ ಲಕ್ಷ್ಮಣರು ಹೇಗಿದ್ರು ಅಂತ. ಇವತ್ತಂತ ಸಂಸಾರ ಹೀಗಾಗಿದೆ ಅಂದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಸೇತುವೆ ಕಟ್ಟುವಾಗ ರಾಮಂಗೆ ಅಳಿಲ್ ಸೇವೆ ಮಾಡಿದ ಹಾಗೆ ಕಷ್ಟದಲ್ಲಿರೋ ನಿಮ್ಮ ಅಣ್ಣನ ಪಾರ್ ಮಾಡೋಕೆ ಈ ನನ್ನ ಚಿಕ್ಕ ಅಳಿಲ್ ಸೇವೆ. ಸರ್, ಆದ್ರೂ ಯೋಚಿಸ್ಬೇಡಿ ಸರ್. ಇದನ್ನ ಸಹಾಯವಾಗಿ ನಿಮ್ಗೆ ತಗೊಳಕ್ ಕಷ್ಟ ಆದ್ರೂ ನಿಮ್ ಕಂಪ್ನಿಲಿ ನನಗೊಂದು ಪಾರ್ಟ್ನರ್ಶಿಪ್ ಕೊಡಕ್ಕಾದ್ರೂ ಒಪ್ಕೊಳ್ಳಿ ಸರ್. ಪ್ಲೀಸ್ ತಗೊಳ್ಳಿ ಸರ್, ತಗೊಳ್ಳಿ ಸರ್. ತಗೊಳ್ಳಿ. ನಮ್ಮ ಅಣ್ಣನ ಕಡೆಯಿಂದ ನಿಮ್ಗೆ ಸೇರ್ಬೇಕಾದ 5 ಲಕ್ಷ ರೂಪಾಯಿ. ಬರ್ತೀವಪ್ಪ. ಅಲ್ವೋ? ಅಣ್ಣಂಗೆ ಒಳ್ಳೆ ತಮ್ಮ ಆಗ್ಬಿಟ್ರೆ ಸಾಕಾ? ಹೆಂಡತಿಗೆ ಒಳ್ಳೆ ಗಂಡಾಗಿರೋದು ಬೇಡವಾ? ಈ ರೀತಿ ಕೆಲಸ ಬಿಟ್ಟು ಬಂದು ನಿಂತಿದೆಯಲ್ಲ, ಆ ಹುಡುಗಿ ನಿನ್ ಬಗ್ಗೆ ಏನ್ ತಿಳ್ಕೊತಾಳೆ? ಹಾಗೆ ತಿಳ್ಕೊಳಕ್ ಏನಿದೆ ಬಾಬಾ? ಇಷ್ಟು ವರ್ಷ ಸಾಕಿ ಸಲಹಿದ್ ಅಣ್ಣನೇ ಅರೆಸ್ಟ್ ಮಾಡಿದಿದ್ರೆ ನಾನ್ ತಪ್ಪು ತಿಳ್ಕೊತಾ ಇದ್ದೆ. ಇವ್ರು ಕಳ್ಕೊಂಡಿದ್ ಕೆಲ್ಸ ಯಾವ ಮಹಾ?
ಅದು ಹೋದ್ರೆ ಮತ್ತೊಂದು. ಪರವಾಗಿಲ್ಲಪ್ಪ, ಹೆಂಡತಿನ ಚೆನ್ನಾಗಿ ತಯಾರಿ ಮಾಡಿದ್ಯಾ. ವಾಟ್ ಈಸ್ ದಿಸ್? ಇಷ್ಟಕ್ಕೆಲ್ಲ ರಿಸೈನ್ ಮಾಡೋದಾ? ಟೂ ಬ್ಯಾಡ್. ಪೊಲೀಸ್ನವ್ರಿಗೆ ಸೆಂಟಿಮೆಂಟ್ ಇರ್ಕೂಡ್ದು ಅಂತ ಹೇಳೋದು ಇಟ್ಸ್ ಎ ಫಾರ್ಮಾಲಿಟಿ. ನಿಮ್ಮಂತ ಒಳ್ಳೆ ಆಫೀಸರ್ಸ್ ಅವಶ್ಯಕತೆ ಈ ಡಿಪಾರ್ಟ್ಮೆಂಟ್ಗೆ ತುಂಬಾ ಬೇಕಾಗಿದೆ. ಸೊ ದೇರ್ ಇಸ್ ನೋ ಚಾನ್ಸ್ ಫಾರ್ ಅಕ್ಸೆಪ್ಟಿಂಗ್ ಯುವರ್ ರಿಸಿಗ್ನೇಷನ್. ನಾಳೆಯಿಂದನೇ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ. ತಗೊಳ್ಳಿ ಪ್ಲೀಸ್, ತಗೊಳ್ಳಿ. ಥ್ಯಾಂಕ್ ಯು ಸರ್. ಗುಡ್.